ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ 2 ಪ್ರೋಮೋ ಬಿಟ್ಟಿದ್ದಾರೆ. ಈ 2 ಪ್ರೋಮೋ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಈ 2 ಪ್ರೋಮೋಗಳನ್ನ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಹಂಗೆ ಮಾಡ್ಕೊಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ, ಮೋಕ್ಷಿತ್ ಅವರು ಏನು ಈ ಸಾಂಗ್ ಹೇಳ್ಬೇಕಾದ್ರೆ ಹತ್ಕೊಂಡು ಅದು ಫೇಕ್ ಅಂತ ಅನಿಸಿತ್ತು ನಮಗೆ. ಆ್ಯಕ್ಚುಲಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ಅದು ಆ್ಯಕ್ಚುಲಿ ಉಗ್ರ ಮಂಜು ಅವ್ರ ಬಾಯಲ್ಲೇ ನೀಟಾಗಿ ಬಂತು. ಅವರೇ ನೀಟಾಗಿ ಹೇಳ್ತಾ ಇದ್ದಾರೆ ಈ ಪ್ರೋಮೋದಲ್ಲಿ. ಸೊ ಏನಂತಂದ್ರೆ ಆ್ಯಕ್ಚುಲಿ ಬರೋದು ಸೀನ್ ನಿಮ್ಗೆ ಗೊತ್ತಿರೋಗಿ ಯುವರಾಣಿ ಅವ್ರು ಆಗಿರ್ತಾರೆ, ಲೈಕ್ ಮಹಾರಾಜರು ಇಬ್ಬರು ಇರ್ತಾರೆ. ಆ್ಯಕ್ಚುಲಿ ಯುವರಾಣಿ ಅವರು ಆದೇಶವನ್ನು ಕೊಡ್ತಾರೆ, ಯಾರು ನನ್ನ ಮುಂದೆ ಬಂದು ತಲೆ ಬಗ್ಸೆ ಮಾತಾಡಬೇಕು ಅಂತ. ಗೌತಮಿ ಅವರು ಅದನ್ನು ಒಂಥರ ಲೈಕ್ ಏನೋ ಒಂಥರ ಈಗೋದಲ್ಲಿ ತೊಗೊತಾರೆ. ಸೊ ನಾನು ಯಾ ತಲೆ ಬಗ್ಸಲ್ಲ, ಚಾನ್ಸೇ ಇಲ್ಲ, ಹಾಗೆ ಹೀಗೆ ಅಂತೇನೋ ಲೈಕ್ ಇವ್ರ ಹತ್ರ ಏನೋ ಬಂದು ಲೈಕ್ ಗೋಲ್ಡ್ ಸುರೇಶ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಗೋಲ್ಡ್ ಸುರೇಶ್ ಅವರು ಇವ್ರಿಗೆ ಹೇಳ್ತಾರೆ ಫಸ್ಟು, ಆ್ಯಂಡ್ ಇವ್ರು ಬಂದು ಉಗ್ರ ಮಂಜು ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಅದಕ್ಕೆ ಅವರು ನಾವು ಯಾರ ಹತ್ರ ತಲೆ ಬಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಇಲ್ಲಿ. ಸೊ ಇದ್ರಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಅವರು ಏನೋ ಮಖಕ್ಕೆ ಬಣ್ಣ ಹಚ್ಕೊಂತಿದ್ದು ಹೇಳಿದ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಉಗ್ರ ಮಂಜುಗ, ಇಲ್ಲ ಅಂತಂದ್ರೆ ಗೌತಮಿಗೆ ಅದು ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಇವ್ರು ಏನು ಮಾಡ್ತಾರೆ ಏನೋ ಉಗ್ರ ಮಂಜು ಅವ್ರು ಬಂದು ಅವ್ರಿಗೊಂದು ಸೆನ್ಸ್ ಆಗಿದೆ. ಯಾಕಂತಂದ್ರೆ ನಿಮ್ಗೆ ಆಲ್ರೆಡಿ ತುಂಬ ಸತಿ ಹೇಳ್ತಾ ಇದೀವಿ, ಯಾಕೆ ಅವ್ರು ಫೇಕ್ ಆಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ನಾಮಿನೇಷನ್ನು. ಡೈರೆಕ್ಟ್ ಏನಾದರೂ ಕ್ಯಾಪ್ಟನ್ ನಾಮಿನೇಷನ್ಗೆ ಏನಾರ ಇಟ್ಟರೆ ಅವ್ರು ಕ್ಯಾಪ್ಟನ್ಸಿ ಒಟ್ಟಕ್ಕೂ ಅವ್ರಿಗೆ ಅರ್ಹತೆ ಇರಲ್ಲ, ಅವರು ಟಾಸ್ಕಿಂದನೂ ಆಚೆ ಇಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಯೋಚನೆ ಮಾಡಿಕೊಂಡು ನಾಮಿನೇಷನ್ ಆಗ್ಬಿಡ್ತೀನಲ್ಲಪ್ಪ, ಯಾಕೆ ಬೇಕು ಅನ್ನೋದೊಂದು ತಲೆಯಲ್ಲಿ ಹಿಡ್ಕೊಂಡು ಅಲ್ಲಿ ಅವರು ಸುಮ್ಮನೆ ಇದ್ರು. ನೆನ್ನೆ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿದ ತಕ್ಷಣ ಇವ್ರು ಆಟ ಅವ್ರು ತೋರಿಸಿದ್ರು. ಮೋಕ್ಷಿತ್ ಅವರು ಯಾವುದೇ ಇದು ಮಾಡಿದಾಗ ಅವ್ರದನ್ನ ಒಂಥರ ಉಲ್ಟಾ ಹಾಕ್ಬಿಟ್ಟು ಬೇರೆಯವ್ರದೆಲ್ಲ ನಿಮ್ದೇ ತಪ್ಪು ಅನ್ನೋ ಹಂಗೆ ಗೌತಮಿ ಅವ್ರದ್ದು ಆಕ್ಚುಲಿ ರೀಸನ್ಸೇ ಇರಲಿಲ್ಲ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಗೌತಮಿನ ಹೆಂಗ್ ಸೇಫ್ ಮಾಡಿದ್ರು, ಇವ್ರನ್ನು ಕೂಡ ಅದೇ ರೀತಿ ಸೇಫ್ ಮಾಡಿದ್ರು. ಓಕೆನಾ? ಸೊ ಅವ್ರನ್ನು ಕೂಡ ಒಂದ್ಸತಿಗೂ ನಾಮಿನೇಟ್ ಮಾಡಲಿಲ್ಲ ಅಲ್ಲಿ. ಅದಕ್ಕೆ ಹೇಳ್ತಾರೆ, ನಾನು ನೆನ್ನೆ ಭಿಕ್ಷೆ ಹಾಕ್ತೆ ಅಂತ ಹೇಳ್ತಾರೆ. ಭಿಕ್ಷೆ ಹಾಕಿದ್ದು ಅಂತಂದ್ರೆ ನಾಮಿನೇಷನ್ ಇಂದ ಸೇವ್ ಮಾಡಿದ್ದು. ಸೊ ಇವತ್ತು ಬಿಗ್ ಬಾಸ್ ಅವರು ಇವ್ರಿಗೆ ರಾಣಿ ಪಟ್ಟ ಕೊಟ್ಬಿಟ್ರಲ್ಲ, ಅಥವಾ ರಿವರ್ಸ್ ಹೊಡ್ಬಿಟ್ಟಿದ್ದಾರೆ ಇಲ್ಲಿ. ಈಗ ಉಗ್ರ ಮಂಜು ಅಂದ್ರೆ ಉಲ್ಟಾ ಹೊಡೆದಿರೋದಕ್ಕಿಂತ ಅವ್ರಿಗೆ ಗೊತ್ತಾಯ್ತು ಇವ್ರ ಈ ತರ ಮಾಡತ್ರ. ಈಗ ಫಸ್ಟ್ ಆಫ್ ಆಲ್ ಅವರೊಂದು ಭಿಕ್ಷೆ ಹಾಕಿದ್ರೆ ಯಾಕೆ ಪದ ಬಂತು ಅಂತಂದ್ರೆ, ಬಿಕಾಸ್ ಅವ್ರಿಗೆ ಗೊತ್ತಿದೆ ನಾಮಿನೇಷನ್ ರೀಸನ್ಗಳು ಇವ್ರದ್ದು ಕರೆಕ್ಟ್ ಆಗಿ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಕೊಡ್ತಾ ಇದಾರೆ ಅಂತ. ಬಟ್ ಮೋಕ್ಷಿತ್ ಅವ್ರು ತಗೊಂಡ್ಮೇಲೆ ಈಗ ಮತ್ತೆ ಉಗ್ರ ಮಂಜು ಅವ್ರ ವಿರೋಧನೆ ಫುಲ್ಲು ಲೈಕ್ ಉಲ್ಟಾ ಹೊಡಿಯಕ್ಕೆ ಏನೋ ಮಾತಾಡಕ್ ಹೋಗ್ತಾ ಇರ್ತಾರೆ. ಅದನ್ನ ನೋಡಿದಂತ ಉಗ್ರ ಮಂಜು ಸಡನ್ ಆಗಿ ಅನ್ಲೀಶ್ ಮಾಡ್ತಾರೆ. ನನಗೆ ಆಕ್ಚುಲಿ ನೋಡಿ, ಉಗ್ರ ಮಂಜು ಅವ್ರಿಗೆ ಫೇಕ್ ಅಂತ ಅನಿಸ್ತದೆ ಅಂತಂದ್ರೆ ಹಾಡು ಹೇಳ್ಬಿಟ್ಟು ಲೈಕ್ ಹಂಗೆ ಡ್ರಾಮಾ, ಮಕ್ಕಕ್ಕೆ ಡ್ರಾಮಾ ಲೈಕ್ ಮೇಕಪ್ ಹಚ್ಕೊಂಡಿದ್ದು ಅವರು. ಸೊ ಬಂದು ಡ್ರಾಮಾ ಆಡ್ಕೊಂಡು ಹತ್ಕೊಂಡು ಆ ಸಾಂಗ್ನೇ ಆಡಿದ್ದು ನೋಡಿ. ಯಾರೋ ತುಂಬಾ ಜನ ಕಮೆಂಟ್ಸ್ಗಳು ಆಗ್ತಾ ಇದ್ರು, ಅದು ಹೇಳಕ್ಕಾಗಲ್ಲ, ಲೈಕ್ ಉಗ್ರ ಮಂಜು ಅವರೇ ಆ ಸಾಂಗ್ನ ಹೇಳಿ ಆಡ್ಸಿದ್ರು, ಎಡಿಟ್ ಮಾಡಿದ್ದಾರೆ. ಲಿಟ್ರಲಿ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಏನ್ ನಡೀತಾ ಇದೆ, ಏನ್ ಬಿಡ್ತಾ ಇದೆ ಅಂತ. ಇವ್ರು ಏನ್ ಗೊತ್ತಾ, ಸೇಫ್ ಆಗೋರ್ಗು ಆಗ್ತಾರೆ. ಹೆಂಗಿದ್ರು ನೆಕ್ಸ್ಟ್ ವೀಕ್ ಉಗ್ರ ಮಂಜು ಕ್ಯಾಪ್ಟನ್ ಆಗಲ್ಲ, ನಾಮಿನೇಷನ್ ಇಂದ ಆಲ್ರೆಡಿ ಪಾರ್ ಆಗೈತು. ಇನ್ನೇನ್ ಮಾಡ್ಕೊಂತಾರೆ, ಗೌತಮಿ ಅವರಂತೂ ಕ್ಯಾಪ್ಟನ್ ಆಗಲ್ಲ ಅಂತ ಇವ್ರಿಗೆ ಆಲ್ರೆಡಿ ಗೊತ್ತಾಗ್ಬಿಡೈತೆ. ಬಿಡು, ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ. ಇವ್ರು ಹಂಗೆ ಮಾಡ್ತಾರೆ. ಆಕ್ಚುಲಿ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹಾಕ್ತಿದ್ರೆ, ಅಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಹಾಕ್ತಾರೆ. ಒಂದು ಸೀಕ್ರೆಟ್ಸ್. ಈಗ ನಾನು ಹೇಳ್ತಿರೋದು ಐಶ್ವರ್ಯ ಮತ್ತೆ ಇವ್ರ ಜೊತೆ ಸೇರಿದ್ದಕ್ಕೆ ನನಗೇನು ಬೇಜಾರಿಲ್ಲ ಮೋಕ್ಷಿತ್ ಅವರು. ಬಟ್ ಪ್ರೈವಸಿ ಅನ್ನೋದು ಮೇಂಟೈನ್ ಮಾಡಬೇಕಾಗಿರುತ್ತೆ. ಹಳೆ ಗ್ರೂಪಲ್ಲಿ ಯಾವುದೋ ಒಂದು ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಂಡಾಗ ಹಳೆ ಗ್ರೂಪಿನ ಫ್ರೆಂಡ್ಶಿಪ್ಗಳಿದ್ದಂಥ ಮಾತುಗಳು ಆಡ್ದಂಥ ಮಾತುಗಳನ್ನ ತೊಗೊಂಬಂದು ಇಲ್ಲಿ ಯೂಸ್ ಮಾಡೋದು ಸರಿ ಬರಲ್ಲ. ಸ್ಟ್ರಾಟಜಿಗಳು ಮಾಡಲಿ. ಹೇಗೆ ಸ್ಟ್ರಾಟಜಿ ಮಾಡಬೇಕು ಅಂದರೆ, ಟಾಸ್ಕಲ್ಲಿ ಉಗ್ರ ಮಂಜು ಅವರು ಈ ಥರ ಎಲ್ಲ ಯೋಚನೆ ಮಾಡ್ತಾರೆ, ನಾವು ಹಿಂಗೆ ಯೋಚನೆ ಮಾಡೋಣ, ಅವ್ರು ಹಿಂಗೆ ಬಂದರೆ ನಾವು ಹಿಂಗೆ ಬರೋಣ ಅನ್ನೋ ಥರ ಯೋಚನೆ ಮಾಡಬೇಕು. ಬಟ್ ಅಲ್ಲಿ ಪ್ರೈವಸಿ ಮಾತುಗಳನ್ನ ತೊಗೊಂಬಂದು ಇಲ್ಲೇ ಆಡಿದಾಗ ಆಕ್ಚುಲಿ ಇಲ್ಲಿ ಇನ್ನೊಂದು ಮೋಕ್ಷಿತ್ ಅವರದ್ದು ಇಷ್ಟ ಆಗದಿರೋದು ಏನಂತಂದ್ರೆ, ಉಗ್ರ ಮಂಜು ಅವರು ಇದೇ ಸಾಂಗ್ ಆಡ್ತಾ ಇರ್ತಾರೆ, ಆಕಾಶದಲ್ಲಿ ನೀ ದೀಪವಾದೆ ಅಂತ ಸಾಂಗ್ ಆಡ್ತಾ ಇರ್ತಾರೆ. ಇವರು ಈ ಕಡೆ ಕೂತ್ಕೊಂಡು ಮೋಕ್ಷಿತ್ ಅವರು ಥೂ ಅಂತ ಬೈತಾರೆ. ಸೊ ಆ ಒಂದು ಥೂ ಅನ್ನೋದು ಇಷ್ಟ ಆಗಲಿಲ್ಲ ನಮ್ಮ ಪ್ರಕಾರ. ನಿಮ್ಗೆ ಅನಿಸಿದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಒಟ್ಟಿನಲ್ಲಿ ಈ ಪ್ರೋಮೋ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೆ, ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ ಅಂತ ಕರೆಕ್ಟಾಗಿ ಬಿಟ್ಟರು. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್, ಮೋಕ್ಷಿತ್ ಅವರು ಲೈಕ್ ಈ ಥರ ಡ್ರಾಮಾ ಎಲ್ಲ ಆಡ್ತಾ ಇದಾರ? ಹಿಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸಗಳಂತಂದರೆ ಹಿಂದೆ ಒಂದು ಮಾತಾಡೋದು, ಮುಂದೆ ಡೈರೆಕ್ಟಾಗಿ ಮಾತಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಲ್ಲ. ಬಟ್ ಫಸ್ಟ್ ಹಿಂದಿ ಮಾತಾಡ್ಬಿಟ್ಟು ಆಮೇಲೆ ಮುಂದೆ ಮಾತಾಡೋ ಒಪ್ಕೊಂಡ್ರೆ ಏನು ಪ್ರಯೋಜನ? ಡೈರೆಕ್ಟಾಗಿ ಏನಿರುತ್ತೋ ಅವತ್ತು ಜಗಳ ಆಯಿತಾ, ಅವತ್ತು ಬಂದು ಅಲ್ಲೇ ಮಾತಾಡಬೇಕು. ಇವ್ರಿಗೆ ವ್ಯಾಲಿಡೇಷನ್ ಅನ್ನೋದು ಸಿಗ್ತಾ ಇರಲಿಲ್ಲ. ಏಕೆ ಅಂತಂದರೆ, ಈಗ ಉಗ್ರ ಮಂಜು ಮತ್ತು ಇವ್ರ ಮಧ್ಯದಲ್ಲಿ ಇವರು ಆಫ್ ಶಾಡೋಗಳು ಆಗ್ತಾಯಿದ್ರು. ಶ್ಯಾಡೋ ಬಿಟ್ಟು ಬೇರೆ ಬರಬೇಕು ಅಂತಂದರೆ ಇವ್ರು ಯಾವಾಗಲೂ ಇವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಬಾರಿ ನೀವು ನಿಮಗೆ ಸ್ಟ್ಯಾಂಡ್ ತೊಗೊಳ್ಬೇಕಾಗುತ್ತೆ. ಈಗ ಏನಾಗ್ತಾ ಇದೆ, ಐಶ್ವರ್ಯ ಮತ್ತು ಶಿಶಿರ್ ಅವ್ರ ಸಪೋರ್ಟ್ ತೊಗೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಗೌತಮ್ ಇವ್ರು ಕೂಡ ಫುಲ್ ಬರ್ನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈಗ ಮೋಕ್ಷಿತ್ ಅವ್ರಿಗೆ ರಾಣಿ ಪಟ್ಟ ಕೊಟ್ಟಿರೋದು ಬಿಗ್ ಬಾಸ್ ಅವರು ಎಲ್ಲೊಂದು ಕಡೆ ಬೆಂಕಿ ಹೆಚ್ಕಡಿದೆ ಅಂತಲೇ ಹೇಳ್ಬೋದು ಅವ್ರಿಗೆ. ಎಕ್ಸಾಕ್ಟ್ಲಿ. ಬಿಕಾಸ್ ಅವ್ರಿಗೆ ಮೇ ಬಿ ವೈಸ್ ಕ್ಯಾಪ್ಟನ್ ಕೊಟ್ಟರು ಗೊತ್ತಾ ಉಗ್ರ ಮಂಜು ಅವರು, ಅದರಿಂದನೂ ಮೇ ಬಿ ಕೊಟ್ಟಿರ್ತಾರೆ. ಯಾಕಂದರೆ ಲೈಕ್ ಏನಾದರೂ ನೋಡ್ಕೊಳ್ಳಿ ಅನ್ನೋದೊಂದು ಲೈಕ್ ಡಿಪಾರ್ಟ್ಮೆಂಟ್ಗಳು ಕೆಲವೊಂದು ಬಾರಿ ಲೈಕ್ ಮೈಕ್ ಹಾಕೊಳ್ದೆ ಇರೋದು, ನಾನಿಲ್ಲ ಅಂತಂದ್ರೂ ಕೂಡ ಈ ಜವಾಬ್ದಾರಿ ತೊಗೊಬೋದು ಅಂತ ಹೇಳಿರ್ತಾರೆ. ಅದೇ ಬೇಸಿಸ್ ಮೇಲೆ ಯುವರಾಣಿ ಮಾಡಿದಾರೇನೋ ಅಂತ ಅನ್ನಿಸ್ತಾ ಇದೆ. ಕಾದ್ ನೋಡೋಣ ಮುಂದೆ ಹೋಗ್ತಾ ಏನಾಗುತ್ತೆ ಅಂತ. ಅಂಡ್ ಇನ್ನೊಂದು ಪ್ರೋಮೋದಲ್ಲಿ ರಜತ್ ಅವರು ಚೈತ್ರ ಕುಂದಾಪುರ್ ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳೋದು. ಅಗೇನ್ ನಾಮಿನೇಷನ್ಗೆ ಕರೆಕ್ಟಾಗಿ ರೀಸನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವರು ಅವ್ರ ಮೇಲೆ ಮಾತಾಡ್ತಾ ಇರೋದಂತ. ಸೊ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಮ್ಗೆ ಗೊತ್ತಾಗ್ತದೆ ಆಕ್ಚುಲಿ ಏನು ಗೊತ್ತಾಗ ಲೈಕ್ ಇಲ್ಲಿ ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿರ್ತಾರೆ ಯಾರು, ಲೈಕ್ ಚೈತ್ರ ಕುಂದಾಪುರ ಅವರು.
ಇವ್ರು ಬರ್ತಾರೆ ಸುಮ್ಮನೆ ಬಂದು ಲೈಕ್ ಗೊತ್ತು ಸುಮ್ಮನೆ ಅಂತ ಅವರು ರಜತ್ ಅವ್ರು ಕಿರಿಕ್ ಮಾಡ್ಕೊಳ್ಳಲ್ಲ ಅಂತ ಗೊತ್ತು, ಬಟ್ ಇವ್ರಿಗೆ ಅಟೆನ್ಷನ್ ಬೇಕು ಅಂತಾನು ಕಿರಿಕ್ ಮಾಡಲ್ಲ ಆಕ್ಚುಲಿ ರಜತ್. ನಾನು ನೋಡಿರೋ ಮಟ್ಟಿಗೆ ಈಗ ಒಂದು ವಾರದಿಂದನೂ ಅವ್ರಿಗೆ ಅಟೆನ್ಷನ್ ಸಿಕ್ಕಾರಲ್ಲ. ಬಟ್ ಏನಂದ್ರೆ ಮಾತಿನ ಮೇಲೆ ನಿಗಾ ಇರಲ್ಲ, ಅದೇ ಅವ್ರಿಗೆ ಮುಳುವಾಗುತ್ತೆ. ಅದಂತೂ ನಾನು 100% ಬರ್ಕೊಡ್ತೀನಿ. ಅವ್ರ ಮನೆಯಿಂದ ಆಚೆ ಹೋಗೋಕೆ ಏನಾರ ಒಂದು ರೀಸನ್ ಇರುತ್ತೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ದ ವೇ ಈ ಸ್ಪೀಕ್ ದ ಲ್ಯಾಂಗ್ವೇಜ್, ಅಂದ್ರೆ ಲೈಕ್ ತುಂಬಾ ಕೆಟ್ಟದಾಗ ಮಾತಾಡೋದು ಅವೆಲ್ಲ ಬೇಡವಾಗಿದೆ. ನಾರ್ಮಲ್ ಆಗಿ ಮಾತಾಡ್ಲಿ, ಇಲ್ಲ ಒಂದ್ ಕಡೆ ರಫ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ಲಿ ಬೇಜಾರಿಲ್ಲ, ಬಟ್ ಅಂದ್ರೆ ಬ್ಯಾಡ್ ಲ್ಯಾಂಗ್ವೇಜಸ್ ಯೂಸ್ ಮಾಡಬಾರ್ದು, ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಅದರಿಂದನೇ ರೀಸನ್ ಇಂದ ಮನೆಯಿಂದ ಆಚೆ ಬಂದ್ರು ಬರ್ಬೋದು ರಜತ್ ಅವರು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಒಟ್ನಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ಇವ್ರು ಆಚೆ ಕಳಿಸಿ ಇವ್ರು ರಜತ್ ಅವ್ರು ಆಚೆ ಹೋಗೋದ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಅಂಡ್ ಗೈಸ್, ಇದಾಗಿತ್ತು 2 ಪ್ರೋಮೋಗಳ ರಿವ್ಯೂ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.